ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮೂರ ಅಂತಂದ್ರೆ ನಮ್ಮೂರ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಕುರುಗುಂದ ಗ್ರಾಮ ಇಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಲ್ಲಿ ಸಾಮೂಹಿಕ ವಿವಾಹದವು. ಎಲ್ಲರೂ ಈಗ ದೇವರ ದರ್ಶನ ಮೊದಲು ಮಾಡೋಣ, ನಂತರ ಈಗ ಸಾಮೂಹಿಕ ಮದುವೆಗಳಿಗೆಲ್ಲ ಪಾಲ್ಗೊಳ್ಳೋಣ. ಬರೀಗ ಎಲ್ಲರೂ ಮೊದಲ ದೇವರ ದರ್ಶನ ಮಾಡೋಣ. ಮಿತ್ರವಾಗಿ ಇವತ್ತಿನ ದಿವಸ ಇಲ್ಲಿ ವಿವಾಹ ಕಾರ್ಯಕ್ರಮದ ವಿವಾಹ ಮಹೋತ್ಸವ ಜರುಗುತ್ತಿದ್ದು, ಈ ವಿವಾಹ ಮಹೋತ್ಸವ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶತಸ್ಥಲ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು, ಮೂಲಿಮಠ ಸೌಂದತ್ತಿ ಪರಮ ಪೂಜ್ಯರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದು, ಆ ಪರಮ ಪೂಜ್ಯರು ಎಲ್ಲ ಭಕ್ತರನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಚನ ಪರ ನುಡಿಗಳನ್ನ ಹೇಳಬೇಕೆಂದು ಪರಮ ಪೂಜ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ಆರಾಧ್ಯ ಗುರುವನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಕ್ಷೇತ್ರನಾಥ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರ ದೇವರನ್ನು ಸ್ಮರಿಸಿ ಕುರಗುಂದ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಿರುವ ಸಾಮೂಹಿಕ ವಿವಾಹ ಸಮಾರಂಭ, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಸೇವಾ ಸಮಿತಿಯ ಎಲ್ಲ ಭಕ್ತ ಬಂಧುಗಳೇ, ಇವತ್ತಿನ ಈ ಮದುವೆ ಕಾರ್ಯಕ್ರಮದ ವೈದಿಕಾಶ್ರಮ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ಬ್ರಹ್ಮಚರ್ಯ ಆಶ್ರಮಿಗಳಿಗೆ, ವಾನಪ್ರಸ್ಥಾಶ್ರಮಿಗಳಿಗೆ, ಸನ್ಯಾಸಾಶ್ರಮಿಗಳಿಗೆ ಸಹಾಯಕರಾಗಿ ಅವುಗಳನ್ನು ಉಳಿಸುವ ನಿಟ್ಟಿನ ಒಳಗೆ ಪ್ರಯತ್ನ ಮಾಡುವಂಥವ್ರು ಯಾರು ಅಂದರೆ ಅದು ಗೃಹಸ್ಥರು. ಅದಕ್ಕಾಗಿನ 4 ಆಶ್ರಮಗಳಲ್ಲಿ ಧನ್ಯೋ ಗೃಹಸ್ಥಾಶ್ರಮ ಅನ್ನೋ ಮಾತುಗಳನ್ನು ನಮ್ಮ ಗ್ರಂಥಗಳ ನಂತರದಲ್ಲಿ ಅವರು ಗೃಹಸ್ಥರು. ಈಗ ಮೊದಲೆಲ್ಲ ಬ್ರಹ್ಮಚರ್ಯ ಜೀವನ ಇರ್ತದ, ಅವರು ನಂತರದಲ್ಲಿ ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡಿಕೊಂಡು ಒಂದು ಪದ್ಧತಿ. ಆ ಒಂದು ವಿಶಿಷ್ಟವಾಗಿರುವಂಥ ಪರಂಪರೆಗಿನ ಮದುವೆ ವಿವಾಹ ಅಂತ ಕರ್ಕೊಂಡು ಬರ್ತಾರೆ. ನೀವೆಲ್ಲ ಬಹಳ ಜನ ಇಲ್ಲಿ ಮದುವೆ ಆದಂಥವ್ರದಿರಿ, ನಂತರ ಇನ್ನು ಮುಂದೆ ಮದುವೆ ಆಗುವಂಥವ್ರದಿರಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀ ವೀರಭದ್ರೇಶ್ವರ ಜಾತ್ರೆ ನಿಮಿತ್ತವಾಗಿ ಈ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಯಿತು. ಮತ್ತು ಈ ಸಾಮೂಹಿಕ ವಿವಾಹವನ್ನು ನಮ್ಮ ಸವದತ್ತಿ ತಾಲೂಕಿನ ಪರಮ ಪೂಜ್ಯಗಳಾದ ಶ್ರೀ ಮಹಾಸ್ವಾಮಿಗಳಾದ ಮೂಲಿಮಠ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಈ ಮಂಗಳ ಕಾರ್ಯವನ್ನು ನೆರವೇರಿಸಿಕೊಡ್ತಾರಂತ ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನೆ. ಮತ್ತು ಈ ಸಾಮೂಹಿಕ ವಿವಾಹವನ್ನು ನಮ್ಮೂರಿನ ವಧುವರು ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ಏನ ಭಕ್ತರದಲ್ಲ ಅವರು ತಾವು ಮದುವೆ ಮಾಡ್ಕೊತವಂತ ಹೇಳ್ಯಾರ ಬಂದ್ರೆ ಅವ್ರ ಸಮಲ ಆ ಮದುವೆಯನ್ನು ಈ ನಮ್ಮೂರ ಸಾಮೂಹಿಕ ವಿವಾಹದಾಗ ಮಾಡಿಕೊಡ್ಲಾಗ್ತದೆ ಅಂತ ಹೇಳ್ಯಾರ. ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ. ಮತ್ತು ಇವತ್ತಿನಿಂದ ಇನ್ನು 4 ದಿವಸ ಈಗ ಮಹಾಸ್ವಾಮಿಗಳದಾರಲ್ಲ, ಈ ಮಹಾಸ್ವಾಮಿಗಳ ಕಡೆಯಿಂದನ ಇನ್ನು 4 ದಿನ ಶ್ರೀ ವೀರಭದ್ರೇಶ್ವರ ಪಾರಾಯಣವನ್ನು ಸಾಯಂಕಾಲ 7 ಗಂಟೆಯಿಂದ ಮುಂದೆ 10 ಗಂಟೆ ಮಟನು ಈ ಪಾರಾಯಣವನ್ನು ಹೇಳಾಗ್ತದೆ. ಅದಕ್ಕಾಗಿ ನಮ್ಮೂರಿನ ಗ್ರಾಮಸ್ಥರು ಹಾಗೂ ನನ್ನ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಬಂದ ಈ ಪಾಲನೆ ಕೇಳಬೇಕಂತ ಹೇಳ್ಯಾರ. ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ. ವಾಗ್ದೇವಿ ಚತುರಾನನಂ ಜಗದಿಜಾಂ ನಾರಾಯಣಂ ಪಾರ್ವತೀ ಶ್ರೀಕಂಠಾವತರೋಹಿಣೀ ಹಿಮಕರೋಂ ಚಾಯಾದಿನದೀಶ್ವರೋಂ ಸುಣೇಮ
ಮಾರುತ ಸತಸತಿ ಕೋಮುಖ ಭಾಗೀರಥಿ ಸಾಗರ ದಾಂಪತ್ಯ ರಣಯೋರ್ವಿವಾಹ ಸಮಯ ಕುರ್ಯಾತ್ ಸದಾ ಮಂಗಲಂ ಶುಭ ಮುಹೂರ್ತೆ ಸಾವಧಾನಂ ಶುಭಲಗ್ನೇ ಸಾವಧಾನಂ ಚಂಚಂದನ ಗಂಧ ಗಂಧ ಮಧುರಾಂ ಕರ್ಪೂರ ಕಸ್ತೂರಿಕಾಂ ಸೌರಾಭ್ಯಾಂ ದೃಗಧೂಪಧೂಮ ರಚನಂ ಗೋರೋಜನಂ ಕುಂಕುಮಂ ಜಾತಿ ಚಂಪದಮಲ್ಲಿಕಾದಲಮಿದಂ ಮಾಲಾಪ್ರಸೂರಪ್ರದಂ ವಧೂವರಾಭ್ಯಾಂ ವರದೋ ಭವಂತು ಓಂ ತದೇವ ಲಗ್ನಂ ಶುಭನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರೀಪತೇ ಗೃಹಂ ಸ್ಮರಾಮಿ ಶುಭ ಮುಹೂರ್ತೆ ಸಾವಧಾನಂ ಶುಭಲಗ್ನೇ ಸಾವಧಾನಂ ಪ್ರಸನ್ನ ಪಾರ್ವತಿ ಪರಮೇಶ್ವರ ಧ್ಯಾನಾತ್ ಸಾವಧಾನಂ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪರಮೇಶ್ವರ ನಮಃ. ಇನ್ನು ಮೇಲೆ ನಮ್ಮೂರಿನ ಪ್ರಗತಿಪರ ರೈತರು ಆದ ಮಾರ್ತಾಂಡಗೌಡ ಪಾಟೀಲ್ ಅವರ ಕಡೆಯಿಂದನ ಈಗ ರಸಮಂದಿರ ಕಾರ್ಯಕ್ರಮ ಅಲ್ಲನ ಇವರು ಶುಭವಾಗಲಿ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಹೊಸ ಆಸೆಯು ಕಡಲಲ್ಲಿ ತೇಲುತ್ತಿಹ ನವ ಜೋಡಿಗೆ ಶುಭವಾಗಲಿ ಹೊಸ ಜೋಡಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ವೀರಭದ್ರೇಶ್ವರ ಜಾತ್ರೆಯ ನಿಮಿತ್ತವಾಗಿ ನಾವು ಈಗ ಮಹಾಪ್ರಸಾದವನ್ನು ನೆರವೇರಿಸುತ್ತೇವೆ ಮತ್ತು ಈ ಮಹಾಪ್ರಸಾದವನ್ನು ನಮ್ಮೂರಿನ ಎಲ್ಲ ಸದ್ಭಕ್ತರು ಸೇರಿಕೊಂಡ ತನು ಮನ ದಣದಿಂದ ಅಟ್ಟರು ಕೂಡಿಕೊಂಡ ಈ ಮಹಾಪ್ರಸಾದ ಸೇವೆಯನ್ನು ಎಲ್ಲರೂ ಸಲ್ಲಿಸ್ತಾರೋ ಅಂತ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಹೇಳ ಬಯಸ್ತೇನೆ. ಮತ್ತು ಇದಷ್ಟೇ ಅಲ್ಲ ನಮ್ಮೂರಿನ ಸುತ್ತಮುತ್ತಲಿನ ಏನು ಸದ್ಭಕ್ತರಲ್ಲ ಅವರು ಈ ನಮ್ಮೂರ ಜಾತ್ರೆಗೆ ಬಂದ ಅವರು ಸಮಲ್ಲ ತಮ್ಮ ತನು ಮನ ದಣದಿಂದ ಈ ನಮ್ಮೂರ ವೀರಭದ್ರೇಶ್ವರ ಜಾತ್ರೆಗೆ ಬಂದು ಈ ಸೇವೆಯನ್ನು ಸಲ್ಲಿಸ್ತಾರಂತ ಕ್ಯಾರ ಇದನ್ನು ಸಹ ನಾನು ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ನಾನು ಹೇಳಬಯಸ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದು ನಮ್ಮೂರು ಜಾತ್ರೆ ಅಂತ ಮತ್ತು ಈಗಿನ ಸಾಮೂಹಿಕ ವಿವಾಹ ಅದಲ್ಲ ಈ ವಿವಾಹಕ್ಕೆ 3,000-4,000 ಜನಸಂಖ್ಯೆ ಬಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೋ ಅಂತ ಇದನ್ನು ಸಹ ನಾನು ಹೇಳಬಯಸ್ತೇನೆ. ಈ ವರ್ಷ ನಮ್ಮೂರು ಜಾತ್ರೆ ತಾರೀಕು 21/4/2025 ಮುಂದೆ 25/4/2025 ಮಟನು ನಮ್ಮೂರು ಜಾತ್ರೆ ಇರ್ತೈತಿ. ಸೋಮವಾರ ದಿವಸ ಕಸಾರ ಹೊಂದತಿ, ಮಂಗಳವಾರ ದಿವಸ ರುದ್ರೂಟ ಮತ್ತು ಸಾಮೂಹಿಕ ವಿವಾಹ ಇರ್ತಾವೆ. ಮತ್ತು ಬುಧವಾರ ದಿವಸ ಮಹಾರಥೋತ್ಸವ ಇರ್ತೈತಿ. ಆಮೇಲೆ ಗುರುವಾರ ದಿವಸ ಕುಸ್ತಿ ಇರ್ತಾವೆ. ಕುಸ್ತಿ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಏನು ಕುಸ್ತಿ ಪಟುವುದಲ್ಲ ಅವರು ಬಂದ ಕುಸ್ತಿ ಕಾರ್ಯಕ್ರಮ ಇರ್ತೀವಿ. ಕುಸ್ತಿನೂ ನಮ್ಮೂರ ಗ್ರಾಮಸ್ಥರು ಕುಸ್ತಿಯನ್ನು ಇಟ್ಕೊಂಡಿರ್ತಾರೆ. 2 ದಿನ ಕುಸ್ತಿರ್ತಾವೆ. ಗುರುವಾರ ಕುಸ್ತಿರ್ತಾವೆ, ಮುಂದೆ ಶುಕ್ರವಾರ ಕುಸ್ತಿರ್ತಾವೆ. ಶುಕ್ರವಾರ ದಿನ 5 ಗಂಟೆ ಮಟ್ಟ ಕುಸ್ತಿರ್ತಾವೆ. 5 ಗಂಟೆ ಆದ ನಂತರ ಏನು ನಮ್ಮ ವೀರಭದ್ರೇಶ್ವರ ಏನು ರಥ ಅದಲ್ಲ ಆ ರಥನ ನಾವು ಮತ್ತು ಮರಳಿ ತರುವ ಕಾರ್ಯಕ್ರಮ ಇರ್ತೈತಿ. ಮರಳಿ ತೊಗೊಂಬಂದ್ಕ್ಯಾರ ಕಳಸ ಇಳಿಸುವ ಕಾರ್ಯಕ್ರಮ ಇರ್ತೈತಿ ಅಂತ ನನ್ನ ರೈತ ಬಂದವರಿಗೆ ನಾನು ಹೇಳ ಬಯಸ್ತೇನೆ. ಇಷ್ಟು ಹೇಳಿ ಎಲ್ಲ ನನ್ನ ರೈತ ಬಂದವರಿಗೂ ನನ್ನ ನಮಸ್ಕಾರಗಳು.